वक्फ बोर्ड, वक्फ बोर्ड, वक्फ बोर्ड, वक्फ प्रॉपर्टीज, वक्फ 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 बोर्ड, वक्फ बोर्ड, वक्फ वक्फ बोर्ड, वक्फ बोर्ड, वक्फ बोर्ड, वक्फ 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 बोर्ड, 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 वक्फ वक्फ वक्फ. ನಮಸ್ಕಾರ ವೀಕ್ಷಕರೇ. ವಕ್ಫ್ ಬೋರ್ಡ್ ಎಲ್ಲಿ ನೋಡಿದರೂ ಈ ವಕ್ಫ್ ಬೋರ್ಡದೇ ಸುದ್ದಿ. ನಮ್ಮ ಕರ್ನಾಟಕ ಅಲ್ಲದೆ ಇಡೀ ಭಾರತದಲ್ಲೂ ಇದೇ ವಕ್ಫ್ ಬೋರ್ಡದೇ ಸುದ್ದಿ. ಹಾಗಾದರೆ ಈ ವಕ್ಫ್ ಬೋರ್ಡ್ ಅಂದರೆ ಏನು? ಎಷ್ಟೋ ಜನರಿಗೆ ಈ ವಕ್ಫ್ ಬೋರ್ಡ್ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ಹಾಗಾದರೆ ಈ ವಿಡಿಯೋಲಿ ತಿಳಿಯೋಣ ಬನ್ನಿ. ವಕ್ಫ್ ಅನ್ನೋದು ಒಂದು ಅರಬಿಕ್ ಪದ, ವಕಾಫದಿಂದ ಉತ್ಪನ್ನವಾಗಿದೆ. ಅಂದರೆ ನಿಲ್ಲಿಸು ಅಥವಾ ಸಂರಕ್ಷಿಸಲು. ಇಸ್ಲಾಮಿಕ್ ಕಾನೂನಿನ ಅಡಿಯಲ್ಲಿ ದತ್ತಿಯ ಒಂದು ಅನನ್ಯ ರೂಪವಾಗಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಯಾರಾದರೂ ತಮ್ಮ ಆಸ್ತಿಯನ್ನು ಒಳ್ಳೆಯ ಉದ್ದೇಶಕ್ಕಾಗಿ ಬಳಸಲು ನಿರ್ಧರಿಸಿದ್ದಾರೆ ಎಂದು ಕಲ್ಪಿಸಿಕೊಳ್ಳಿ. ಬಹುಶಃ ಬಡವರಿಗೆ ಸಹಾಯ ಮಾಡಲು ಅಥವಾ ಧಾರ್ಮಿಕ ಉದ್ದೇಶಕ್ಕಾಗಿ. ಅವರು ಆ ಆಸ್ತಿಯನ್ನು ವಕ್ಫ್ ಎಂದು ಘೋಷಿಸಬಹುದು. ಒಮ್ಮೆ ಅವರು ವಕ್ಫ್ ಎಂದು ಘೋಷಣೆ ಮಾಡಿದರೆ ಆ ಆಸ್ತಿಯ ಮಾಲೀಕತ್ವವನ್ನು ಅಲ್ಲಾಹ್ಗೆ ವರ್ಗಾಯಿಸಲಾಗುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ವಕ್ಫ್ ಮಾಡಿದ ವ್ಯಕ್ತಿ ವಕೀಫ್ ಎಂದು ಕರೆಯುತ್ತಾರೆ. ಇನ್ನು ಮುಂದೆ ಆ ಆಸ್ತಿಯನ್ನು ವೈಯಕ್ತಿಕ ಲಾಭಕ್ಕಾಗಿ ಬಳಸಲಾಗುವುದಿಲ್ಲ. ಇದನ್ನು ಮುತಾವಲಿ ಎಂದು ಕರೆಯುವರು. ಯಾರೋ ನಿರ್ವಾಹಕರಂತೆ ನಿರ್ವಹಿಸುತ್ತಾರೆ. ಈ ಮುತಾವಲಿ ಯಾರು ಅಂದರೆ, ಮುತಾವಲಿ ಮುಸ್ಲಿಂ ಕಾನೂನಲ್ಲಿ ವಕ್ಫ್ ಅಥವಾ ದತ್ತಿಯ ವ್ಯವಸ್ಥಾಪಕ, ಅಂದರೆ ಒಬ್ಬ ಮ್ಯಾನೇಜರ್. ವಕ್ಫ್ ಆಸ್ತಿಯ ಲಾಭ ಅಥವಾ ಆದಾಯಕ್ಕೆ ಮುತಾವಲಿ ಜವಾಬ್ದಾರಾಗಿರುತ್ತಾನೆ. ಈ ವಕ್ಫ್ ಅಲ್ಲಿ ಕೆಲವು ಬಗೆಗಳು ಇದೆ, ಅಂದರೆ ಟೈಪ್ಸ್ ಆಫ್ ವಕ್ಫ್. ಮೊದಲನೇದು ಪಬ್ಲಿಕ್ ವಕ್ಫ್, ಅಂದರೆ ಸಾರ್ವಜನಿಕ ವಕ್ಫ್. ಈ ರೀತಿಯ ವಕ್ಫ್ ಅನ್ನು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಲಾಗುತ್ತದೆ. ಈ ಪಬ್ಲಿಕ್ ವಕ್ಫ್ ಅಲ್ಲಿ ಆಸ್ತಿ ಅಥವಾ ಸ್ವತ್ತುಗಳನ್ನು ಅವರ ಹಿನ್ನೆಲೆ, ಧರ್ಮ ಅಥವಾ ಸ್ಥಾನಮಾನವನ್ನು ಲೆಕ್ಕಿಸದೆ ಪ್ರತಿಯೊಬ್ಬರ ಅನುಕೂಲಕ್ಕೆ ಮೀಸಲಾಗಿರುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಸಾರ್ವಜನಿಕ ಉದ್ಯಾನವನ, ಅಂದರೆ ಒಂದು ಪಬ್ಲಿಕ್ ಪಾರ್ಕ್ ನಿರ್ಮಿಸಲು ಭೂಮಿಯನ್ನು ದಾನ ಮಾಡುತ್ತಾನೆ. ಅಲ್ಲಿ ಸಮುದಾಯದ ಪ್ರತಿಯೊಬ್ಬರು ಉಚಿತವಾಗಿ ಭೇಟಿ ಮಾಡಬಹುದು ಮತ್ತು ಆನಂದಿಸಬಹುದು. ಈ ಪಬ್ಲಿಕ್ ವಕ್ಫ್ನ ಪ್ರಮುಖ ಅಂಶ ಏನೆಂದರೆ, ಇದು ಪ್ರತಿಯೊಬ್ಬರ ಪ್ರಯೋಜನಕ್ಕಾಗಿ. ಇನ್ನೂ ನಿಮಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ, ಪಬ್ಲಿಕ್ ವಕ್ಫ್ ಅಂದರೆ ಒಂದು ಪಬ್ಲಿಕ್ ಲೈಬ್ರರಿ ತರ. ಅಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಪುಸ್ತಕವನ್ನು ಓದಬಹುದು. ಎರಡನೇದು ಪ್ರೈವೇಟ್ ವಕ್ಫ್, ಅಂದರೆ ಖಾಸಗಿ ವಕ್ಫ್. ಈ ರೀತಿಯ ವಕ್ಫ್ ನಿರ್ದಿಷ್ಟ ಕುಟುಂಬ ಅಥವಾ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಬಳಸಲಾಗುತ್ತದೆ. ಉದಾಹರಣೆಗೆ, ಒಂದು ಮನೆಯನ್ನು ವಕ್ಫ್ ಎಂದು ನೀಡಲಾಗಿದೆ ಮತ್ತು ಅದರಲ್ಲಿ ಬಂದ ಬಾಡಿಗೆ ಹಣವನ್ನು ದಾನಿಗಳ ಕುಟುಂಬದ ಶಿಕ್ಷಣ ಅಥವಾ ಆರೋಗ್ಯಕ್ಕೆ ಬಳಸಲಾಗುತ್ತದೆ. ಈ ಪ್ರೈವೇಟ್ ವಕ್ಫ್ನ ಪ್ರಮುಖ ಅಂಶ ಏನೆಂದರೆ, ಇದು ನಿರ್ದಿಷ್ಟ ಕುಟುಂಬ ಅಥವಾ ವ್ಯಕ್ತಿಗಳಿಗೆ ಪ್ರಯೋಜನವನ್ನು ಮಾಡುತ್ತದೆ. ಮೂರನೇದು ಸೆಮಿ ಪಬ್ಲಿಕ್ ವಕ್ಫ್, ಅಂದರೆ ಅರ್ಧ ಸಾರ್ವಜನಿಕ ವಕ್ಫ್. ಈ ವಕ್ಫ್ ಒಂದು ನಿರ್ದಿಷ್ಟ ವರ್ಗ ಅಥವಾ ಜನರ ಗುಂಪಿಗೆ ಪ್ರಯೋಜನವನ್ನು ನೀಡುತ್ತದೆ. ಉದಾಹರಣೆಗೆ, ವಕ್ಫ್ ಫಂಡ್ಸ್ ಬಳಸಿಕೊಂಡು ಒಂದು ಶಾಲೆಯನ್ನು ತೆರೆಯಲಾಗಿದೆ, ಆದರೆ ಆ ಶಾಲೆ ಅನಾಥರಿಗೆ ಅಥವಾ ಕಡಿಮೆ ಆದಾಯ ಕುಟುಂಬದ ಮಕ್ಕಳಿಗೆ ಮಾತ್ರ. ಈ ಸೆಮಿ ಪಬ್ಲಿಕ್ ವಕ್ಫ್ ಪ್ರಮುಖ ಅಂಶ ಏನೆಂದರೆ, ಇದು ನಿರ್ದಿಷ್ಟ ಜನರ ಗುಂಪಿಗೆ ಪ್ರಯೋಜನ ಮಾಡುವುದು ಮತ್ತು ಸಂಪೂರ್ಣ ಸಾರ್ವಜನಿಕರಿಗೆ ಅಲ್ಲ. ಇನ್ನೂ ಸಿಂಪಲ್ ಆಗಿ ಹೇಳಬೇಕಂದ್ರೆ, ಈ ಸೆಮಿ ಪಬ್ಲಿಕ್ ವಕ್ಫ್ ಸ್ಕಾಲರ್ಶಿಪ್ ಫಂಡ್ ಇದ್ದಂಗೆ. ಅಂದರೆ ಸ್ಕಾಲರ್ಶಿಪ್ ಅಮೌಂಟ್ ಕೆಲವೊಂದು ನಿರ್ದಿಷ್ಟ ಹಳ್ಳಿ ಅಥವಾ ವೃತ್ತಿಯ ವಿದ್ಯಾರ್ಥಿಗಳಿಗೆ ಮಾತ್ರ ಮೀಸಲಾದ ಹಾಗೆ. ಈಗ ನಿಮಗೆ ಆಶ್ಚರ್ಯವಾಗುವಂತ ಒಂದು ವಕ್ಫ್ನ ಫ್ಯಾಕ್ಟ್. ವಕ್ಫ್ ಬೋರ್ಡ್ ವಾಸ್ತವವಾಗಿ ಭಾರತದಲ್ಲಿ 3ನೇ ಅತಿ ದೊಡ್ಡ ಭೂಮಾಲೀಕವಾಗಿದೆ, ಅಂದರೆ ಥರ್ಡ್ ಲಾರ್ಜೆಸ್ಟ್ ಲ್ಯಾಂಡ್ ಓವರ್ ಇನ್ ಇಂಡಿಯಾ. ಎಸ್, ನೀವು ಕೇಳಿದ್ದು ಸರಿಯಾಗೇ ಇದೆ. ಥರ್ಡ್ ಲಾರ್ಜೆಸ್ಟ್ ಲ್ಯಾಂಡ್ ಓವರ್ ಇನ್ ಇಂಡಿಯಾ ಈಸ್ ವಕ್ಫ್ ಬೋರ್ಡ್. ಇದರಲ್ಲಿ ರೈಲ್ವೆ ಮತ್ತು ರಕ್ಷಣಾ ಪಡೆಗಳು, ಅಂದರೆ ಡಿಫೆನ್ಸ್ ಫೋರ್ಸ್ ಮಾತ್ರ ಹೆಚ್ಚಿನ ಭೂಮಿಯನ್ನು ಹೊಂದಿದೆ. ಈ ವಿಡಿಯೋದ ಉದ್ದೇಶ ಯಾವುದೇ ಜಾತಿ, ಧರ್ಮ, ವೃತ್ತಿ, ಸಮುದಾಯ ಬಗ್ಗೆ ಪಾಸಿಟಿವ್ ಅಥವಾ ನೆಗೆಟಿವ್ ಮಾತನಾಡುವುದಲ್ಲ. ಇದು ಕೇವಲ ವಕ್ಫ್ ಬೋರ್ಡ್ ಅಂದರೆ ಏನು ಎಂದು ತಿಳಿಸುವ ವಿಡಿಯೋ ಅಷ್ಟೇ. ಧನ್ಯವಾದಗಳು.